ಇದೇನು ಶಾಂತು, ನಿನ್ನ ಹೆಂಡತಿ ಮನೆಗೆ ಹೋಗಿಲ್ವಾ? ಇಲ್ಲಮ್ಮ, ಅವಳು ಇಷ್ಟೊತ್ತಿನಲ್ಲಿ ಕೆಲಸಕ್ಕೆ ಹೋಗಿರ್ತಾಳೆ. ಯಾಕೋ ಬೇಜಾರಾಯಿತು, ಅದಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಅವನು ಹೇಳಿದಾಗ ಅವನ ಮುಖದಲ್ಲಿ ಬೇಸರ ಇರಲಿಲ್ಲ. ಮಗ 2 ತಿಂಗಳಲ್ಲಿ ಬದಲಾಯಿಸಿದ್ದಾನೆ ಎಂದು ಗೌರಮ್ಮನ ಅನುಭವದ ಕಣ್ಗಳು ಗಮನಿಸಿದವು. ಪ್ರಶಾಂತ್ ಮೊದಲಿಗಿಂತ ಮೈಕೈ ತುಂಬಿಕೊಂಡು ಲವಲವಿಕೆಯಿಂದ ಕಾಣ್ತಿದ್ದ. ಅವನ ತುಟಿ ಅಂಚಿನಲ್ಲಿದ್ದ ಸಂತೃಪ್ತ ನಗೆಯಂತೂ ಅವರಿಗೆ ಹೊಸದಾಗಿ ಮೂರಿತು. ಏನಪ್ಪ, ಅಮ್ಮ ಅಪ್ಪನ್ನ ನೋಡಬೇಕು ಅಂತ ಅನ್ಸೋದೇ ಇಲ್ವೇನೋ? ಈ ಕಡೆ ಬಂದು 2 ತಿಂಗಳಾಗ್ಬಿಟ್ಟಿದೆಯಲ್ಲೋ? ಅವನಿಗೆ ಕಾಫಿ ಕೊಡುತ್ತಾ ಗೌರಮ್ಮ ಆಕ್ಷೇಪಿಸಿದ್ರು. ಏನು ಮಾಡೋದಮ್ಮ, ತಿಂಗಳಿಗೆ ಎಷ್ಟು ಸಲ ಅಂತ 8 ಗಂಟೆಗಳ ಪ್ರಯಾಣ ಮಾಡಿಕೊಂಡು ಓಡಾಡಲಿ. ನನಗೆ ಫ್ಯಾಕ್ಟ್ರಿಯಲ್ಲೂ ಇತ್ತೀಚೆಗೆ ಟೈಟ್ ವರ್ಕ್, ಪುರ್ಸೊತ್ತೇ ಆಗಿಲ್ಲ. ಮಗನ ಎದುರು ನೇರವಾಗಿ ಪ್ರಶ್ನೆ ಕೇಳಲು ಗೌರಮ್ಮನಿಗೆ ನಾಲಿಗೆಯೇ ಹೇಳಲಿಲ್ಲ. ಸುಕನ್ಯಾಳನ್ನು ವರಿಸಿದ 2 ವರ್ಷಗಳಲ್ಲಿ ಪ್ರಶಾಂತ್ ಎಂದಾದರೂ ಇಷ್ಟು ಸಂತೋಷವಾಗಿ ಕಂಡಿದ್ದುಂಟೆ? ತಮ್ಮ ಸೊಸೆಯ ಸಾನ್ನಿಧ್ಯದಲ್ಲಂತೂ ಅವನ ಶಾಂತಿ ನೆಮ್ಮದಿ ಕೇಳ್ಕೊಂಡು ಬರಲಿಲ್ಲ. ಈಗ ಅದನ್ನು ಬೇರೆ ಕಡೆಯಿಂದ ಪಡೀತಿದ್ದಾರೆ. ಅದನ್ನು ತಡೆಯುವ ಹಕ್ಕು ತಮಗೇನಿದೆ? ಹೆತ್ತ ತಾಯಿಯಾದ ಮಾತ್ರಕ್ಕೆ ಅವನ ಸುಖ ಸಂತೋಷಕ್ಕೆ ಅಡ್ಡಿಯಾಗುವ ಅಧಿಕಾರ ತಮಗಿರಬೇಕೆ? ಸೊಸೆಯನ್ನಂತೂ ತಿದ್ದಲು ಆ ಬ್ರಹ್ಮದೇವನೇ ಇಳಿದು ಬಂದರೂ ಸಾಧ್ಯವಿಲ್ಲ. ತಮ್ಮ ಮಗ ಅಲ್ಲಿ ಒಂಟಿಯಾಗಿ ಕೊರಗುವ ಬದಲು ಬೇರೆ ಹೆಣ್ಣಿನ ಸಂಪರ್ಕ ಮಾಡಿದಲ್ಲಿ ತಪ್ಪು ಯಾರದೆಂದು ಹೇಳಲು ಸಾಧ್ಯ? ಮಗ ನಡೆಯುತ್ತಿರುವ ದಾರಿ ಸರಿಯಿಲ್ಲವೆಂದು ಅವರ ಸಂಪ್ರದಾಯಸ್ಥ ಮನಸ್ಸು ಖಂಡಿಸಿದ್ರು. ಪ್ರಶಾಂತನಂಥ ಸೌಮ್ಯ ಸ್ವಭಾವದ ವ್ಯಕ್ತಿ ಅನ್ಯ ಹೆಣ್ಣಿನಿಂದ ಆಕರ್ಷಿತನಾಗಿರಬೇಕಾದ್ರೆ ಪತ್ನಿಯಿಂದ ಅವನ ಹೃದಯ ಎಷ್ಟು ನೊಂದು ವಿಮುಖವಾಗಿರಬೇಕೆಂದು ಅವರು ತಾಯಿಯಾಗಿ ಊಹಿಸಬಲ್ಲವರಾಗಿದ್ದರು. ರಾಮಚಂದ್ರಯ್ಯನವರು ಮಗನನ್ನು ಲೋಕ ಅಭಿರಾಮವಾಗಿ ಮಾತನಾಡಿಸಿದರು. ಯಾವ ವಿಷಯಕ್ಕೂ ಕೆದಕಿ ಕೇಳಲಿಲ್ಲ. ಯಾವ ವಿಚಾರವನ್ನು ತಿಳಿಯದೆ ಮಾತನಾಡಬಾರ್ದು ಗೌರಿ. ನನ್ನ ಮಗನ ಮುಂದೆ ಮರ್ಯಾದೆ ಬಿಟ್ಟು ಅವನನ್ನು ನಾನು ಯಾವ ಪ್ರಶ್ನೆಯೂ ಕೇಳಲ್ಲ. ಅದರ ಬದಲು ನಾವೊಂದು ಕೆಲಸ ಮಾಡೋಣ. ಪ್ರಶಾಂತ್ ಮದ್ರಾಸಿಗೆ ಹೋದ್ಮೇಲೆ ಸುಕನ್ಯನನ್ನು ಕರೆಸಿ 4 ಬುದ್ಧಿ ಮಾತು ಹೇಳೋಣ. ಅವಳ ಸ್ವಭಾವ ಎಂಥದ್ದೇ ಆಗಿರಲಿ, ಅವಳು ಈ ಮನೆ ಸೊಸೆ. ಈ ಮನೆ ಮರ್ಯಾದೆ ಉಳಿಸ್ಕೊಳ್ಳೋ ಜವಾಬ್ದಾರಿ ಅವಳಿಗಿದೆ. ಅವಳಿಗೆ ಸಲಹೆ ನೀಡೋದು ನಮ್ಮ ಕರ್ತವ್ಯ ಎಂದಾಗ ಗೌರಮ್ಮನವರಿಗೂ ಗಂಡನ ಮಾತು ಸರಿ ಎನಿಸಿತು. ಪ್ರಶಾಂತ್ ಸುಕನ್ಯಾಳ ಮನೆಗೆ ಹೋಗಿ ಬಂದರೂ ಅವನಿಗೆ ಮದ್ರಾಸಿಗೆ ಹಿಂತಿರುಗಿ ಹೋಗಲು ಹೆಚ್ಚು ಆತುರ, ಉತ್ಸಾಹವಿದ್ದಂತೆ ಗೌರಮ್ಮನಿಗೆ ಕಂಡುಬಂತು. ಅಪ್ಪ, ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಬರಲಾ? ಪ್ರಶಾಂತ್ ಎಂದಿನಂತೆ ತಂದೆ ತಾಯಿಯ ಕಾಲಿಗೆರಗಿದಾಗ ಗೌರಮ್ಮನಿಗೆ ಅರಿವಿಲ್ಲದೆ ಕಣ್ಣಲ್ಲಿ ನೀರು ತುಂಬಿ ಬಂತು. ಬಾಗಿದ ಅವನ ತಲೆ ಕೊಡುವಿ, ಒಳ್ಳೆಯದು, ಹೋಗ್ಬಿಟ್ಟು ಬಾಪ. ದೇವರು ನಿನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಲಿ ಎಂದಾಗ ಪ್ರಶಾಂತ್ ನಸುನಕ್ಕ. ಇದೇನಮ್ಮ, ನನ್ನನ್ನು ಮೊದಲನೇ ಸಲ ಕಳಗಿಸ್ಕೊಡೋ ತರಹ ಅಳ್ತಾ ಇದೆಯಾ? ಗೌರಮ್ಮ ಮಾತನಾಡದೆ ಕಣ್ಣೊರೆಸ್ಕೊಂಡಾಗ ರಾಮಚಂದ್ರಯ್ಯ ನಡುವೆ ಬಾಯಿ ಹಾಕಿ, ಆಗಾಗ ಬಂದು ಹೋಗ್ತಾ ಇರಯ್ಯ, ತೀರಾ ತಿಂಗಳಾನುಗಟ್ಲೆ ಮುಖ ತೋರಿಸದೇ ಇರಬೇಡ, ನಿಮ್ಮ ಅಮ್ಮ ಬೇಜಾರು ಮಾಡ್ಕೊತಾಳೆ ಎಂದು ಪ್ರಶಾಂತನಿಗೆ ಹೇಳಿದಾಗ ಅವನು ಆಗ್ಲಪ್ಪ ಎಂದು ಕೈ ಬೀಸಿ ಆಟೋ ಹತ್ತಿದ. ಆಟೋ ಮರೆಯಾಗುತ್ತಿದ್ದನ್ನೇ ನೋಡುತ್ತಿದ್ದ ಗೌರಮ್ಮ ಪತಿ ಕಡೆ ತಿರುಗಿದ್ರು. ಏನ್ರಿ, ನಮ್ಮ ಶಾಂತು ಇಷ್ಟು ಸಂತೋಷವಾಗಿರೋದನ್ನು ನಾವು ಅವನ ಮದುವೆ ಆದಾಗಿನಿಂದ ಯಾವತ್ತಾದರೂ ನೋಡಿದೀವ? ನನ್ನ ಮಗನಿಗಾಗಲಿ ಸೊಸೆಗಾಗಲಿ ಬುದ್ಧಿ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವನ ಸುಖ ಹಾಳು ಮಾಡೋ ಪಾಪದ ಕೆಲಸ ನಾವು ಮಾಡೋದು ಬೇಡ ಎಂದು ಪುನಃ ಅಳಲು ಆರಂಭಿಸಿದ್ರು. ಈ ಹೆಂಗಸರಿಗೆ ಇಮ್ಯಾಜಿನೇಷನ್ ಜಾಸ್ತಿ ಅಂತ ಇದಕ್ಕೆ ಹೇಳೋದು. ಸದ್ಯ ಆ ನಿನ್ನ ಗಟ್ವಾಣಿ ಸೊಸೆ ಮುಂದೆ ಇಂಥ ಮಾತೆಲ್ಲ ಆಡ್ಬೇಡ, ಹುಷಾರಾಗಿರು. ಅವಳ ಜೊತೆ ನಾನು ಮಾತಾಡ್ತೀನಿ. ರಾಮಚಂದ್ರಯ್ಯ ಒಳಗೆ ನಡೆದರು. ರಾಮಚಂದ್ರಯ್ಯನವರು ಸುಕನ್ಯಾಳ ಸ್ಕೂಲಿಗೆ ಫೋನ್ ಮಾಡಿದಾಗ ಅವಳಿಂದ ಬಂದ ಪ್ರತಿಕ್ರಿಯೆ ಅವರನ್ನು ದಂಗಾಗಿಸಿತು. ಆವತ್ತು ನಿಮ್ಮ ಹೆಂಡತಿ ಚಿಕ್ಕ ಮಗ ನನಗೆ ಮದ್ರಾಸ್ನಲ್ಲಿ ಸಾಕಷ್ಟು ಅವಮಾನ ಮಾಡಿರೋದು ಸಾಲದು ಅಂತ ನಿಮ್ಮನೆ ಕರೆಸಿ ನನ್ನ ಮುಖಕ್ಕೆ ಮಂಗಳಾರತಿ ಎತ್ತಬೇಕು ಅಂತಿದ್ದೀರಾ? ನನಗೆ ನನ್ನ ಗಂಡ ಸಾಕು, ಇನ್ಯಾರ ಸಂಬಂಧವೂ ಬೇಕಾಗಿಲ್ಲ. ರಾಮಚಂದ್ರಯ್ಯ ರಿಸೀವರ್ ಇಟ್ಟು ಮುಖದ ಮೇಲೆ ಹರಡಿದ ಬೆವರು ಒರೆಸ್ಕೊಂಡು ಅಲ್ಲೇ ಕುಳಿತರು. ಗೌರಿ, ನಮ್ಮ ಮಕ್ಕಳು ಮೀಸೆ ಬಲಿತು ದೊಡ್ಡವರಾದ ಮೇಲೆ
ನಮ್ಮ ಕೈ ಮೀರಿ ಹೋಗ್ತಾರೆ ಕಣೆ. ಅವರ ಸಂಸಾರದಲ್ಲಿ ನಾವು ವಯಸ್ಸಾದವರು ತಲೆ ಹಾಕದೇ ಇರೋದೇ ವಾಸಿ. ಯಾಕ್ರಿ, ಸುಕನ್ಯಾ ಇಲ್ಲಿಗೆ ಬರೋಕ್ ಆಗಲ್ಲ ಅಂದ್ಲ? ರಾಮಚಂದ್ರಯ್ಯ ನಿಟ್ಟುಸಿರುಬಿಟ್ಟು ಶೋಕದ ದನಿಯಲ್ಲಿ, ಅವಳಿಲ್ಲಿ ಬರ್ತಾಳೋ ಬಿಡ್ತಾಳೋ, ಅವಳುಂಟು ಅವನುಂಟು. ನಾನಂತೂ ಈ ವಿಷಯದಲ್ಲಿ ತಲೆ ತೂರಿಸಿ ಅವರಿಂದ ಮಾತು ಕೇಳೋಕ್ಕೆ ಸಿದ್ಧವಾಗಿಲ್ಲ. ವಯಸ್ಸಾದ ಕಾಲದಲ್ಲಿ ರಾಮಕೃಷ್ಣ ಅಂತ ಇರದೆ ಚಿಕ್ಕವರ ಕೈಯಲ್ಲಿ ಚೀತು ಅನ್ನಿಸ್ಕೊಳ್ಳೋಕ್ಕೆ ನನಗೇನು ಗ್ರಹಚಾರ? ಕೋಪದಿಂದ ಅವರ ದನಿ ನಡುಗ್ತಿತ್ತು. ಅವರಿಗೆ ಮನಸ್ಸಿಗೆ ಏನೋ ಆಘಾತವಾಗಿದೆ ಎಂದು ಅರಿತ ಗೌರಮ್ಮ ಮೆಲ್ಲನೆ ಅಲ್ಲಿಂದ ಕಾಲು ತೆಗೆದರು. ರಾತ್ರಿ ಪ್ರಮೋದ್ ಮನೆಗೆ ಬಂದಾಗ ಅವನಿಗೆ ಬಡಿಸುತ್ತಾ ತಮ್ಮ ಅಳಲ್ ತೋಡ್ಕೊಂಡ್ರು. ಹೆತ್ತವರಾಗಿ ತಾವೇ ಮಗ ಸೊಸೆ ಸಂಸಾರ ಸರಿಪಡಿಸದೇ ಇದ್ರೆ ಹೇಗೆ ಹೇಳು? ನಿಮ್ಮ ತಂದೆಯಂತೂ ಸುಕನ್ಯಾಳ ವಿಷಯ ಎತ್ತಿದ್ರೆ ರೇಗ್ ಬಿಡ್ತಾರೆ. ಮದ್ರಾಸಿಗೆ ಹೋಗಿ ನಮ್ಮ ಶಾಂತನು ಸರಿಯಾಗಿ ವಿಚಾರಿಸ್ಕೊಂಡು ಬರೋಣ ಅಂತ ಅನಿಸುತ್ತೆ. ನಿಮ್ಮ ಅಪ್ಪ ಎಲ್ಲೂ ಹೋಗಬೇಡ, ನೀನು ಅಲ್ಲಿಗೆ ಹೋಗಿ ಮಗ ಸೊಸೆಯನ್ನು ಉದ್ಧಾರ ಮಾಡಿದ ಸಾಕು ಅಂತ ಕೂಗಾಡ್ಬಿಟ್ರು ಎನ್ನುತ್ತಾ ಕಣ್ಣು ಮೂಗು ಒರೆಸ್ಕೊಂಡ್ರು. ತಂದೆಯಿಂದ ಸುಕನ್ಯಾ ಫೋನ್ನಲ್ಲಿ ನಿಷ್ಠುರವಾಗಿ ಮಾತನಾಡಿದನ್ನು ತಿಳಿದಿದ್ದ ಪ್ರಮೋದ್ ಹುಬ್ಗಂಟಾಕಿದ್ದ. ನಿನ್ನ ಮಗನ ಮನೆಗೆ ಹೋಗೋಕ್ಕೆ ಯಾರಮ್ಮ ನಿನಗೆ ಅಡ್ಡಿ ಮಾಡೋದು? ನಿನ್ನ ಒಳ್ಳೆ ಮನಸ್ಸು ನಿನ್ನ ಸೊಸೆಗೆ ಹೇಗೆ ಅರ್ಥವಾಗಬೇಕು? ಇನ್ನಿಬ್ಬರನ್ನ ಹಂಗಿಸೋದು, ಜಗಳ ಆಡೋದು, ಅವಳ ಅಮ್ಮ ಅವಳಿಗೆ ಅರೆದು ಕೂಡಿಸ್ಬಿಟ್ಟಿದ್ದಾಳೆ ಅಂಥವರಿಗೆ ಲೋಕ ಯಾವಾಗಲೂ ಕೆಟ್ಟದಾಗೆ ಕಾಣುತ್ತೆ. ಹಾಗಂತ ನಾವು ಪ್ರಶಾಂತ್ನ ಸಂಬಂಧ ಬಿಟ್ಬಿಡೋಕ್ಕಾಗತ್ತಾ? ರಾಮಚಂದ್ರನಿಗೂ ಪ್ರಮೋದನ ಮಾತು ಸರಿ ಎನಿಸಿತು. ಗೌರಮ್ಮ 2 ದಿನ ಊಟ ತಿಂಡಿ ತೊರೆದು ಮಗನನ್ನು ನೋಡಬೇಕೆಂದು ಹಠ ಹಿಡಿದಾಗ ಅವರು ಸೋಲ್ಲೇಬೇಕಾಯಿತು. ಆಯಿತು, ಮದ್ರಾಸ್ನಲ್ಲಿ 1 ವಾರ ಇದ್ಬಿಟ್ಟು ಬಾ. ನಿನ್ನ ಸೊಸೆ ಏನಾದರೂ ಅಲ್ಲಿಗೆ ಬಂದರೆ ಇನ್ನೊಂದು ಕ್ಷಣ ಅಲ್ಲಿರಬೇಡ, ಹೊರಟು ಬಂದ್ಬಿಡು. ಗೌರಮ್ಮನಿಗೆ ಅಷ್ಟೇ ಸಾಕಾಗಿತ್ತು. ಗೌರಮ್ಮ ಮದ್ರಾಸ್ ತಲುಪಿದಾಗ ಪ್ರಶಾಂತ್ ಫ್ಯಾಕ್ಟ್ರಿಗೆ ಹೋಗಿದ್ದ. ಮಾಮಿ ಅವರಿಗೆ ಬೀಗದ ಕೈ ಕೊಡುವ ನೆಪದಲ್ಲಿ ಬಂದು ಮಾತಿಗೆ ಆರಂಭಿಸಿದ್ರು. ನೋಡಿಮ್ಮ, ಮಾತು ಬಂತು ಹೇಳ್ತಿದ್ದೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಪ್ರಶಾಂತ್ ಇತ್ತೀಚೆಗೆ ಮನೆಗೆ ಸರಿಯಾಗಿ ಬರ್ತಾ ಇಲ್ಲ. ಚಂದನ ನನ್ನ ಸ್ವಂತ ತಂಗಿ ಮಗಳು, ಇದೇ ಊರಿನಲ್ಲಿ ಡಾಕ್ಟರ್ ಆಗಿದ್ದಾಳೆ. ಅವಳು ನಿಮ್ಮ ಮಗನ್ನ ತುಂಬ ಹಚ್ಕೊಂಡು ಬಿಟ್ಟಿದ್ದಾಳೆ. ಅವಳು ಚಿನ್ನದಂಥ ಹುಡುಗಿ. ಈಗಲಾದರೂ ನಿಮ್ಮ ಸೊಸೆಗೆ ಬುದ್ಧಿ ಹೇಳಿ ಮಗನ ಜೊತೆ ನೆಟ್ಟಿಗೆ ಸಂಸಾರ ಮಾಡೋಕ್ಕೆ ಹೇಳಿ ಇಲ್ಲಿ ಕಳಿಸಿ. ನಮ್ಮ ಚಂದನ ಪ್ರಶಾಂತ್ ಸ್ನೇಹ ಮುಂದುವರೆದ್ರೆ ಭವಿಷ್ಯ ಇಬ್ಬರು ಮದುವೆನೂ ಆಗ್ಬೋದು. ಗೌರಮ್ಮ ಬೇಗುದಿಯ ಹೊರೆ ಹೊತ್ತು ಒಳಗೆ ಬಂದರು. ಸಂಜೆ ಎಂದಿನಂತೆ ಮನೆಗೆ ಬರುವ ಪ್ರಶಾಂತ್ ಮನೆಗೆ ಬಂದಾಗ ರಾತ್ರಿ 9 ಗಂಟೆ ಆಗಿತ್ತು. ಅವನು ಕಾರ್ನ ಬಳಿ ನಿಂತು 5 ನಿಮಿಷ ಚಂದನಾಳೊಡನೆ ಮಾತನಾಡ್ತಿದ್ದನ್ನೇ ಗೌರಮ್ಮ ಬಾಲ್ಕನಿಯಿಂದ ಅವಲೋಕಿಸಿದ್ರು. ಅವರು ನಿರೀಕ್ಷಿಸಿದಂತೆ ಅವಳು ವಿಭಿನ್ನವಾಗಿ ಕಂಡಳು. ವಯ್ಯಾರದ ಹೆಣ್ಣಾಗದೆ ಸೌಮ್ಯ ಚೆಲುವು ಹೊತ್ತಿದ್ದ ಗಂಭೀರ ನಿಲುವಿನ ಹೆಣ್ಣನ್ನು ಗೌರಮ್ಮ ಮೆಚ್ಚದೇ ಇರಲಾಗಲಿಲ್ಲ. ಅವಳೊಡನೆ ಸಂಭಾಷಿಸುತ್ತಿದ್ದಾಗ ಪ್ರಶಾಂತನ ಮುಖದಲ್ಲಿದ್ದ ತನ್ಮಯತೆ, ಹರ್ಷ, ಸಂತೋಷವನ್ನು ಕಂಡಾಗ ಇವಳನ್ನು ಸುಕನ್ಯಾಳಿಗೆ ಹೋಲಿಸಲು ಮನಸ್ಸಾಗಲಿಲ್ಲ. ತಮ್ಮ ಮಗನ ಮನಸ್ಸನ್ನು ಸ್ಪಂದಿಸುವ ಆ ಹೆಣ್ಣಿನಿಂದ ದೂರ ಮಾಡೋದು ಸುಲಭವಲ್ಲ ಎನಿಸ್ತು. ಉತ್ಸಾಹದ ಬೊಗೆಯಂತೆ ದಡದಡನೆ ಮೆಟ್ಟಿಲೇರಿ ಬಂದ ಪ್ರಶಾಂತ್ ತಾಯಿಯನ್ನು ಅನಿರೀಕ್ಷಿತವಾದರೂ ತೋರ್ಪಡಿಸದೆ ನಗು ನಗುತ್ತಲೇ ಮಾತನಾಡಿದ. ಓಹೋ, ಏನಮ್ಮ, ಒಂದು ಕಾಗದ ಹಾಕಿ ಬರ್ಬಾರ್ದಿತ್ತ? ಮನೆಯಲ್ಲಿ ಅಪ್ಪ ಪ್ರಮೋದ್ ಎಲ್ಲ ಚೆನ್ನಾಗಿದ್ರ? ನಮ್ಮ ವಿಷಯ ಹಾಗಿರಲಿ, ಸುಕನ್ಯಾ ಹೇಗಿದ್ದಾಳೆ ಅಂತ ಯಾಕೆ ಕೇಳಲಿಲ್ಲ? ಪ್ರಶಾಂತ್ ಸಣ್ಣಗೆ ನಕ್ಕ. ಅದನ್ನು ಯಾರೂ ಕೇಳೋದೇ ಬೇಕಿಲ್ಲ ಬಿಡು. ಅವಳು ಹೇಗಿದ್ದಾಳೆ ಅಂತ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಮೊನ್ನೆ ತಾನೇ ಬೆಂಗಳೂರಿನಿಂದ ಬಂದಿದ್ದೀನಿ. ಇನ್ನೇನು ವಿಷಯ ಇರುತ್ತೆ? ಗೌರಮ್ಮನಿಗೆ ತಡೆಯಲಾಗಲಿಲ್ಲ. ಯಾಕೋ ಹೆತ್ತೊಟ್ಟೆ ಹುರಿಸ್ತೀಯಾ? ಅಲ್ಲಿ ಕೈ ಹಿಡಿದ ಹೆಂಡತಿನ ಮರೆತು ಇಲ್ಲಿ ಬೇರೆಯವಳ ಜೊತೆ ಓಡಾಡ್ತಾ ಇದೆಯಲ್ಲ. ಒಂದಿನ ನೀನೊಂದು ಕೆಟ್ಟ ಕೆಲಸ ಮಾಡಿದವನಲ್ಲ, ಈಗ ಯಾಕೋ ಸುಕನ್ಯಾಳಿಗೆ ದ್ರೋಹ ಮಾಡ್ತಾ ಇದೆಯಾ? ಪ್ರಶಾಂತ್ ತಕ್ಷಣ ಉತ್ತರಿಸದೆ ನೀಲವಾಗಿ ಉಸಿರೆಳೆದುಕೊಂಡು ಕೀಟಕಿಯ ಪರದೆಯನ್ನು ಸರಿಸಿ ಆಕಾಶದಲ್ಲಿ ಮಿನುಗುತ್ತಿದ್ದ ನಕ್ಷತ್ರವನ್ನು ದಿಟ್ಟಿಸುತ್ತಾ ಭಾರವಾದ ದನಿಯಲ್ಲಿ, ಅಮ್ಮ, ನಾನು ಮನುಷ್ಯ,
ನನಗೂ ನನ್ನದೇ ಆದ ಸಂಸಾರ, ಹೆಂಡತಿ, ಮಕ್ಕಳು ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ. ಸುಕನ್ಯಾಳ ಕೈ ಹಿಡಿದು ಒಂದು ಆಸೆನಾದರೂ ನೆರವೇರ್ತಾ? ನಾನು ನಾಚಿಕೆ ಬಿಟ್ಟು ನಿನ್ನ ಎದುರಿಗೆ ಇವತ್ತು ಹೇಳ್ತಾ ಇದ್ದೀನಿ ಕೇಳು. ನನ್ನ ಮೈ, ಮನಸ್ಸು, ಹೃದಯ ತಣಿಸೋಕೆ ಸುಕನ್ಯಾಗೆ ಸಾಧ್ಯವಾಗಲೇ ಇಲ್ಲ. ನನ್ನ ಹೃದಯ, ಮನಸ್ಸು ಇನ್ನೂ ಖಾಲಿಯಾಗೆ ಉಳಿದ್ಬಿಟ್ಟಿತು. ದೈಹಿಕ ಸುಖ ದುಡ್ಡು ಕೊಟ್ಟ ಸಿಗುತ್ತೆ, ಆದರೆ ನನಗೆ ಮನಸ್ಸಿಗೆ ಸಂಗಾತಿ ಬೇಕು, ನೆಮ್ಮದಿ ಬೇಕು. ಅದೆಲ್ಲ ಚಂದನ ನನಗೆ ಕೊಡ್ತಾ ಇದ್ದಾಳೆ. ನೀನೇ ನನ್ನ ಸ್ಥಾನದಲ್ಲಿದ್ದರೆ ಯಾರನ್ನು ಆರಿಸ್ಕೊಳ್ತಿದ್ದೆ? ನೀನೇ ನಿರ್ಧರಿಸು ಎಂದವನೇ ತಾಯಿಗೆ ಮುಖ ತೋರಿಸಿದೆ. ದಡದಡನೆ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ. ಅವನ ಮನಸ್ಸಿನ ತುಂಬ ಚಂದನಾಳ ನೆನಪೇ ತುಂಬಿಕೊಂಡಿತ್ತು. ಚಂದನಾಳ ಒಡನಾಟ ಅವನಿಗೆ ಚೇತೋಹಾರಿಯಾಗಿತ್ತು. ಅಂದಿನ ಸಂಜೆ ಅವನು ಮರೆಯುವಂತಿರಲಿಲ್ಲ. ಅವನ ಫ್ಯಾಕ್ಟ್ರಿಗೆ ಚಂದನಾಳೆ ಫೋನ್ ಮಾಡಿ ಅವನನ್ನು ಬೀಚ್ಗೆ ಆಹ್ವಾನಿಸಿದ್ಲು. ಅವಳು ಎಂದಿನಂತ ಅಲ್ಲದೆ ಅವಳ ಮುಖ ನೋಡಿದ ಕೂಡಲೇ ಅವನಿಗೆ ಅರಿವಾಯಿತು. ಪ್ರಶಾಂತ್, ನನ್ನ ಮನಸ್ಸು ಇವತ್ತು ನನ್ನ ಹತೋಟಿಯಲ್ಲೇ ಇಲ್ಲ. ನನಗೊಂದು ತರಹ ತಳಮಳ, ಸಂತೋಷ ಒಟ್ಟಿಗೆ ಆಗ್ತಾ ಇದೆ. ಯಾಕೆ ಗೊತ್ತಾ? ರಾಜ್, ವಿನ್ ಮಹದೇವ್ ಮದುವೆ ಆಗ್ತಿದ್ದಾರೆ. ಆ ಇನ್ವಿಟೇಷನ್ ಇವತ್ತು ಮಧ್ಯಾಹ್ನ ನನ್ನ ಕ್ಲಿನಿಕ್ಕಿಗೆ ತಲುಪಿತು. ಚಂದನ ಉದ್ವೇಗದಿಂದ ನುಡಿದಾಗ ಪ್ರಶಾಂತ್ ಅವಳ ಕೈ ಅದುಮಿದ. ಫರ್ಗೆಟ್ ದ ಫಾಸ್ಟ್ ಚಂದನ, ಅದೆಲ್ಲ ಮರೆತು ನಿಮ್ಮ ಭವಿಷ್ಯದ ಕಡೆ ಗಮನ ಕೊಡಿ. ಅದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಅಂದಿದ್ದು. ಇಷ್ಟು ದಿನ ನನ್ನ ಮೆಡಿಕಲ್ ಪ್ರೊಫೆಷನ್ ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಅಂದ್ಕೊಂಡಿದ್ದೆ. ಈಗ ನಾನು ಹಿಂದಿನ ಬಂಧನಗಳು ಇಲ್ಲದಿದ್ದರಿಂದ ವಿಮುಕ್ತಳಾಗಿದ್ದೀನಿ. ಸ್ವಾತಂತ್ರ್ಯವಾಗಿ ಹೆಜ್ಜೆ ಇಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಪ್ರಶಾಂತ್. ಚಂದನ ಬಾವುಗಳಾಗಿ ನುಡಿದಾಗ ಅವಳ ಬೊಗಸೆಯ ಕಣ್ಗಳಲ್ಲಿ ಚಿನುಗಿದ ಕಂಬನಿ ಕಂಡು ಪ್ರಶಾಂತ್ ಮೃದುವಾಗಿ ಕೇಳ್ದ, ಮತ್ತೆ ಈ ಕಣ್ಣೀರು ಯಾಕೆ? ಚಂದನ ನಸುನಕ್ಕು ಕಂಬನಿ ಒರೆಸ್ಕೊಂಡ್ಳು. ಅದೇ ನನ್ನ ದೌರ್ಬಲ್ಯ ಇರ್ಬೋದು. ಮನುಷ್ಯರ ಸಂಬಂಧಗಳು ಎಷ್ಟು ಶೀತಳವಾದುದು, ಎಷ್ಟು ಸೂಪರ್ ಫಿಷಿಯಲ್, ಸನ್ನಿವೇಶಕ್ಕೆ ತಕ್ಕ ಹಾಗೆ ಎಷ್ಟು ಬೇಗ ಬದಲಾಯಿಸ್ಕೊಂಡು ಬಿಡ್ಬೋದು ಅಂತ ನನಗೆ ನೋವಾಯಿತು. ಒಂದು ಕಾಲದಲ್ಲಿ ತಾಯಿ ತಂದೆನ ತೊರೆದು ರಾಜ್ನ ಪ್ರೀತಿಸಿ ವಿವೇಕ ಇಲ್ಲದೆ ಹೆಜ್ಜೆ ಇಟ್ಟಿದ್ದೆ. ಆಗ ನನ್ನ ಸರ್ವಸ್ವ ಆಗಿದ್ದ ರಾಜ್ ಈಗ ನನಗೇನೂ ಅಲ್ಲ. ನಮ್ಮ ಭಾವನೆಗಳನ್ನು, ನೆನಪುಗಳನ್ನು ನಮ್ಮ ಹೃದಯದಿಂದ ಕಿತ್ತು ಹೋಗಿದ್ ಬಿಡೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಸುಖಿಗಳೇ ಇರ್ತಿರಲಿಲ್ಲ ಅಲ್ವಾ ಪ್ರಶಾಂತ್? ಅವಳ ಮನಸ್ಥಿತಿ ಅರಿತ ಅವಳ ಕೈ ಮೇಲಿದ್ದ ತನ್ನ ಹಿಡಿತವನ್ನು ಬಲಗೊಳಿಸಿದ. 10 ಬೆರಳುಗಳು ಭಾವಾತಿರೇಕದಿಂದ ಬೆಸೆದಾಗ ಚಂದನ ಮೆಲ್ಲುಸಿರಳದ್ಲು. ಇದು ನಮ್ಮ ವೀಕ್ನೆಸ್ ಅಲ್ವಾ? ಇಲ್ಲ ಚಂದನ, ಈಸ್ ದಿಸ್ ದ ಬೇಸಿಕ್ ನೆಸೆಸಿಟಿ ಆಫ್ ಲೈಫ್? ಗಾಳಿ ನೀರು ಇದ್ದ ಹಾಗೆ ಪ್ರೀತಿ, ಪ್ರೇಮ, ವಿಶ್ವಾಸ ಕೂಡ ಬದುಕಿಗೆ ಅವಶ್ಯಕತೆ ಇದೆ. ಸುಖ, ಶಾಂತಿ ಸಿಗೋ ಕಡೆ ಪಡೆಯೋದು ಮನುಷ್ಯನ ಇನ್ವೆಸ್ಟಿಗೇಷನ್ನಲ್ಲಿ ಒಂದು. ಇದರಲ್ಲಿ ದೌರ್ಬಲ್ಯ ಎಲ್ಲಿ ಬಂತು? ಇಟ್ ಈಸ್ ಅವರ್ ರೈಟ್ಸ್. ಜೀವನದಲ್ಲಿ ನಾವು ಸುಖ ಸಂತೋಷಗಳಿಂದ ವಂಚಿತರಾಗಿ ಬಾಳಬೇಕು ಅಂತ ಹೇಳೋಕೆ ಯಾರಿಗೂ ಅಧಿಕಾರ ಇಲ್ಲ. ಪ್ರಶಾಂತ್ ಅಲೆಗಳು ಅಬ್ಬರಿಸೋದನ್ನೇ ನೋಡುತ್ತಾ ಹೇಳ್ದ. ಪ್ರಶಾಂತ್, ನೀವು ಸ್ವಾತಂತ್ರ್ಯರಾಗಿದ್ದು ಈ ಮಾತು ಹೇಳಿದರೆ ನಾನು ತುಂಬ ಆನಂದ ಪಡ್ತಿದ್ದೆ. ಆದರೆ ನಿಮ್ಮಿಂದ ನಾನು ಏನು ನಿರೀಕ್ಷಿಸುವ ಹಾಗಿಲ್ಲ. ನಿಮಗೆ ಹೆಂಡತಿಯ ಜವಾಬ್ದಾರಿ ಇದೆ. ನಿಮ್ಮ ತಂದೆ ತಾಯಿ ಎದುರು ಘನತೆ ಇದೆ. ನನ್ನಿಂದ ಅದು ಯಾವುದಕ್ಕೂ ಅಫೆಕ್ಟ್ ಆಗಬಾರ್ದು ಅಲ್ವಾ? ಚಂದನ ಅವನಿಂದ ಕೈ ಬಿಡಿಸ್ಕೊಂಡ್ಳು. ನನ್ನ ಹೆಂಡತಿಯಿಂದ ಸಿಗದ ಸುಖ ನಿಮ್ಮಿಂದ ಅದನ್ನು ಪಡಿಬೇಕು ಅನ್ನೋ ನೀಚ ನಾನಲ್ಲ ಚಂದನ. ನನ್ನ ಹೆಂಡತಿ ತುಂಬ ಚೆಲುವೆ. ಅದು ನನ್ನ ದೇಹ ತಣಿಸ್ಬೋದು. ಆದರೆ ಮಾನಸಿಕವಾಗಿ ನಾನಿನ್ನು ಬಾಯಾರಿ ನಿಂತಿದ್ದೀನಿ. ಅದನ್ನು ತಣಿಸ್ಬೇಕಾದಿದ್ದು ಅವಳ ಗುಣ, ನಡವಳಿಕೆ. ಅದು ಮಾತ್ರ ನನ್ನ ಪಾಲಿಗೆ ಮರಿಚಿಕ್ಕಿಯಾಗಿ ಉಳಿದು ಹೋಯಿತು. ಗಂಡನಾಗಿ ನಾನು ಅವಳಿಂದ ಏನು ಬಯಸಿದೆ? ಪರಸ್ಪರ ಪ್ರೀತಿ, ನಂಬಿಕೆ, ಸಾನ್ನಿಧ್ಯ. ಅಷ್ಟು ನನಗೆ ನೀಡಲಾಗದವಳು ನನ್ನ ಬಾಳಿನ ಸಂಗಾತಿ ಹೇಗಾಗ್ತಾಳೆ? ಕೇವಲ ಬಯಕೆಯ ಕರೆಗಾಗಿ ಓಗೋಡೋದು ಪ್ರಾಣಿಗಳು. ಅದರಿಂದ ಮನುಷ್ಯನ ಜೀವನ ಪರಿಪೂರ್ಣವಾಗಲ್ಲ.
ಚಂದನ ಮಾತನಾಡದೆ ನಿಧಾನವಾಗಿ ಕಾರಿನ ಬಳಿ ಬಂದು ಅದನ್ನು ಹೊರಗೆ ನಿಂತಳು. ಈಗಾಗಲೇ ಸಂಜೆಗೆಂಪು ತಿಳಿದು ಕತ್ತಲು ಆವರಿಸಿತು. ಪ್ರಶಾಂತ್, ಮನೆಗೆ ಹೋಗೋಣವಾ? ಇಬ್ಬರು ಕಾರಿನೊಳಗೆ ಕುಳಿತಾಗ ನಿಶ್ಶಬ್ದತೆ, ಮೌನ ಹೆಪ್ಪುಗಟ್ಟಿತು. ಅವನ ಬಾಡಿದ ಮುಖ ಕಂಡು ಚಂದನ ಮೆಲ್ಲಗೆ ಹೇಳಿದ್ಲು, ಐ ಆಮ್ ಸಾರಿ. ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬಿಡಿ. ಪ್ರಶಾಂತ್ ಅವಳತ್ತ ತಟ್ಟನೆ ನೋಡಿದ. ಅವನ ಕಣ್ಗಳು ಅವಳಿಂದ ಕೀಳಲಾಗಲಿಲ್ಲ. ಅವನ ತುಟಿಗಳಲ್ಲಿ ನವಿರಾದ ನಗು ಇಣುಕಿತು. ಈ ಅರ್ಥವಿಲ್ಲದ ಮೌನ, ಬಲವಂತದ ಕಟ್ಟುಪಾಡುಗಳು ಸಾಕು ಚಂದನ. ವಿ ನೋ ವಾಟ್ ವಿ ವಾಂಟ್. ನಾವಿಬ್ಬರು ಪರಸ್ಪರ ಪ್ರೀತಿಸ್ತೀವಿ, ಸ್ಪಂದಿಸ್ತೀವಿ. ಆಫ್. ಅದಕ್ಕಿಂತ ನಮಗಿನ್ನೇನು ಬೇಡ? ನಾವಿಬ್ಬರು ಒಂದ್ಸಲ ಜೀವನದಲ್ಲಿ ತಪ್ಪು ಹೆಜ್ಜೆ ಇಟ್ಟಿದ್ದು ಸಾಕು. ಮುಂದೆ ಒಟ್ಟಿಗೆ ಸರಿಯಾದ ದಾರಿ ಹಿಡಿಯೋಣ. ವಿ ವಿಲ್ ಹ್ಯಾವ್ ಅ ನ್ಯೂ ಲೈಫ್ ಟುಗೆದರ್. ಅವನ ಮಾತು ಮುಗಿಯೋ ಅಷ್ಟರಲ್ಲಿ ಚಂದನ ಅವನ ಬಾಹುಬಂಧನದಲ್ಲಿದ್ಲು. ತನ್ನ ಎದೆಯಲ್ಲಿ ಹೊದಗಿದ್ದ ಅವಳ ಮುಖವೆತ್ತಿ ಮಂಜಿನಲ್ಲಿ ನೆನೆದಂತಿದ್ದ ಅವಳ ಕಣ್ಣುಗಳಿಗೆ ಮೊದಲ ಬಾರಿ ಮುತ್ತಿಟ್ಟಾಗ ಅವನ ಮೈ ಪುಳುಕಿತವಾಯಿತು. ಅವಳ ಕೆನ್ನೆ, ಹಣೆ, ತುಟಿಗಳ ಮೇಲೆ ಅವನ ತುಟಿಗಳು ದುಂಬಿಯಂತೆ ಹರಿದಾಡಿದಾಗ ಚಂದನಳ ತೋಳು ಅವನ ಕೊರಳನ್ನು ಆವರಿಸಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.